ಫ್ರೆಂಡ್, ಈ ಒಂದು ವರ್ಷದ 2024ರ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ಒಂದು ವಿಡಿಯೋ ಈ ವರ್ಷದ ಕೊನೆಯ ವಿಡಿಯೋ ಫ್ರೆಂಡ್. ನನ್ನ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋ. ಹಾಗೆ ನಾನೊಂದು ಯೂಟ್ಯೂಬ್ ಚಾನಲ್ ಟೋಟಲ್ ಆಗಿ ಕೆಲವೊಂದಿಷ್ಟು ಬದಲಾವಣೆ ಆಯಿತು 2024ರಲ್ಲಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೊದಲಿಗೆ ಟೆಕ್ ಚಾನಲ್ ಕ್ಯಾಟಗರಿ ಇತ್ತು. ಅಂದರೆ ಟೆಕ್ ಅಂದರೆ ವಾಟ್ಸಪ್ ಬಗ್ಗೆ ಆಯಿತು, ಯೂಟ್ಯೂಬ್ ಬಗ್ಗೆ ಆಯಿತು, ಇನ್ಸ್ಟಾಗ್ರಾಮ್ ಬಗ್ಗೆ ಆಯಿತು, ಫೇಸ್ಬುಕ್ ಆಯಿತು, ಇತರೆ ಆ್ಯಪ್ ಬಗ್ಗೆಯೂ ಕೂಡ ನಾನು ಟಿಪ್ಸ್ ಕೊಡ್ತಾಯಿದ್ದೆ. ಕೆಲವಷ್ಟು ದಿನಗಳ ಹಿಂದೆ ನಾನು ಒಂದು ತಿಂಗಳಾಯಿತು ನಾನು ಒಂದು ಕ್ಯಾಟಗರಿ ಯೂಟ್ಯೂಬ್ನಲ್ಲಿ ಕ್ಯಾಟಗರಿ ಇದೆ ಫ್ರೆಂಡ್. ಆ ಒಂದು ಕ್ಯಾಟಗರಿ ಚೇಂಜ್ ಮಾಡಿಕೊಂಡೆ. ಅಂದರೆ ಟೆಕ್ ಬಿಟ್ಟು ನನಗೆ ಸ್ಪೋರ್ಟ್ಸ್ ಕಡೆಗೆ ಬಂದೆ. ಯಾಕಪ್ಪ ಅಂದರೆ ಟೆಕ್ನಲ್ಲಿ ಸ್ವಲ್ಪ ಜಾಸ್ತಿ ಜನ ಕಾಂಪಿಟೇಷನ್ ಇತ್ತು, ಅದೇ ಸ್ಪೋರ್ಟ್ಸ್ನಲ್ಲಿ ಕೂಡ ಕಮ್ಮಿ ಇತ್ತು. ಹಾಗಾಗಿ ಸ್ಪೋರ್ಟ್ಸ್ಗೆ ನಾನು ಬಂದೆ. ಇದು ನನ್ನೊಂದು ಚಾನಲ್ಲಿ ತುಂಬ ಬದಲಾವಣೆ ಆಗಿದೆ. ಹಾಗೆ ಈ ಒಂದು ವರ್ಷದಲ್ಲಿ 2024ರಲ್ಲಿ ನಾನೊಂದು ಚಾನಲ್ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದೆ ಫ್ರೆಂಡ್. ಅದು ನನಗೆ 2024ರ ಅತಿ ದೊಡ್ಡ ಖುಷಿ, ಅತಿ ದೊಡ್ಡ ಅಚೀವ್ಮೆಂಟ್ ಅಂತ ನಾನು ಅಂದ್ಕೊತೀನಿ ಫ್ರೆಂಡ್. ಇದೊಂದು ಮಾನಿಟೈಸೇಷನ್ ಆನ್ ಆಗಿತ್ತು. ನಾನು ಮಾನಿಟೈಸೇಷನ್ ಆನ್ ಆಗುತ್ತೆ ಅನ್ನೋದು ಕೂಡ ಅಂದ್ಕೊಂಡಿರಲಿಲ್ಲ. ಆಲ್ರೆಡಿ ನಾನು ಒಂದು 100ರಲ್ಲಿ 95% ಆಗಲ್ಲ ಅಂದ್ಕೊಂಡಿದ್ದೆ. 5% ಅಷ್ಟೇ ಇಟ್ಕೊಂಡಿದ್ದೆ. 5% ಕೂಡ ನನಗೆ ಸಕ್ಸಸ್ ಕಂಡಿದೆ. ಅದು ನನಗೆ ತುಂಬ ಖುಷಿ ಆಯಿತು. ನೆಕ್ಸ್ಟು ಸ್ಪೋರ್ಟ್ಸ್ಗಳಿಗೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ಟೆಕ್ನಲ್ಲಿ ಯಾರು ನನ್ನ ಸಬ್ಸ್ಕ್ರೈಬ್ ಇದ್ದೀರೋ ಅದು ಕೂಡ ಚೆನ್ನಾಗಿ, ಅಲ್ಲಿಯೂ ಕೂಡ ಚೆನ್ನಾಗಿ ನನ್ನೊಂದು ಸಪೋರ್ಟ್ ಮಾಡಿದ್ದೀರಾ. ಸ್ಪೋರ್ಟ್ಸ್ನಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಇದೇ ರೀತಿ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ಸದಾಕಾಲ ಇದೇ ರೀತಿ ಸಪೋರ್ಟ್ ಮಾಡಿ. ಹಾಗೆ ನಾನು ಇನ್ಮೇಲೆ ಕ್ರಿಕೆಟ್ ಆಯಿತು ಜಾಸ್ತಿ, ನಾನು ಸ್ಪೋರ್ಟ್ಸೇ ನಾನು ಜಾಸ್ತಿ ಹೇಳೋದು. ಸ್ಪೋರ್ಟ್ಸ್ನಲ್ಲಿ ಕ್ರಿಕೆಟೇ ಜಾಸ್ತಿ ನಾನು ಹೇಳೋದು ಫ್ರೆಂಡ್. ಟೋಟಲ್ಲಾಗಿ ನನಗೆ ಮಾನಿಟೈಸೇಷನ್ ಆಗಿ ಒಂದು ವಾರ ಆಯಿತು ಫ್ರೆಂಡ್. ತುಂಬಾ ಖುಷಿ ಆಯಿತು. 2024ರ ಡಿಸೆಂಬರ್ ಕೊನೆ ಗಳಿಗೆಯಲ್ಲಿ ನನಗೆ ತುಂಬ ಖುಷಿ ಆಯಿತು. 24 ನಾನು ಒಂದು ಟೋಟಲ್ ಹೇಳ್ಬೇಕಂದ್ರೆ 2024 ಭಾಳ ದಿನ ಆಯಿತು. ನನಗೆ ಯಾವೊಂದು ವರ್ಷವೂ ಕೂಡ ಅಂತ ಏನು ಖುಷಿ ತರಲಿಲ್ಲ. ಆದರೆ 24 ತುಂಬ ಖುಷಿ ತಂತು ನನಗೆ ಹೇಳ್ಬೇಕಂದ್ರೆ. ಲಕ್ಕಿ 24. 25 ಹೇಗಿರುತ್ತಂತೆ ನನಗೆ ಗೊತ್ತಿಲ್ಲ. 25 ಕೂಡ ನಾನು ಆದಷ್ಟು ಮಟ್ಟಿಗೆ 24 ಹೇಗೆ ನನಗೆ ಲಕ್ ಆಯಿತೋ 25 ಕೂಡ ನನಗೆ ಲಕ್ ಆಗೋಗೆ ನಾನು ಮಾಡಬೇಕು ಫ್ರೆಂಡ್. ಟೋಟಲಾಗಿ ನೋಡೋಣ ಫ್ರೆಂಡ್. ಈಗಂತೂ ನನ್ನೊಂದು ಚಾನಲ್ಲಿ ಮಾನಿಟೈಸೇಷನ್ ಆಗಿದೆ. ಅದು ನಿಮ್ಮಿಂದ ಸಾಧ್ಯ ಆಗಿದೆ. ಹಾಗೆ ನಿಮ್ಮಿಂದ ಕೂಡ ಇನ್ನೂ ಕೂಡ ನಿರೀಕ್ಷೆ ಮಾಡ್ತೀನಿ. ಬೇಗ ಈಗ ನನ್ನೊಂದು ಚಾನಲ್ ಸಬ್ಸ್ಕ್ರೈಬು ವಾಚ್ ಟೈಮ್ ಕಂಪ್ಲೀಟ್ ಮಾಡಿ 4000 ವಾಚ್ ಟೈಮ್, ಹಾಗೆ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಆನ್ ಮಾಡಿದ್ದೀರಾ. ಇದರಿಂದ ನನ್ನ ಒಂದು ಯೂಟ್ಯೂಬ್ ಚಾನಲ್ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಬೇಗ ನನ್ನೊಂದು ಚಾನಲ್ಲಿ $100 ಕಂಪ್ಲೀಟ್ ಮಾಡಿ ಫಸ್ಟು ಪೇಮೆಂಟ್ ತೊಗೊಳೋಗೆ ನೀವು ಸಪೋರ್ಟ್ ಇರಲಿ ಅಂತ ಈ ಒಂದು ವರ್ಷ 2024 ನನ್ನ ಒಂದು ಲಕ್ಕಿ 24ನ ಎಂಡ್ ಮಾಡೋ ಒಂದು ಟೈಮ್ ಇದು. ಈ ಒಂದು ವಿಡಿಯೋ ಆದಮೇಲೆ ನೆಕ್ಸ್ಟ್ ಮುಂದಿನ ವರ್ಷ ಅಂದರೆ ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ವರ್ಷ ಇವತ್ತು ಮುಗೀತು. ಮುಂದಿನ ವರ್ಷ ಅಂದರೆ ನಾಳೆ ಬೆಳಗ್ಗೆಯಿಂದ ಹೊಸ ಅಧ್ಯಾಯ, ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್. ಎಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ 2025. ಆಲ್ ಮೈ ಸಬ್ಸ್ಕ್ರೈಬರ್ಸ್, ಆಲ್ ಮೈ ಯೂಸರ್ಸ್. ಥ್ಯಾಂಕ್ ಯು. ಬಾಯ್ ಫ್ರೆಂಡ್.